ತಣ್ಣಗಾಗಿದ್ದ ಸ್ಯಾಂಡಲ್ವುಡ್ನಲ್ಲಿ ಈಗ ರಮ್ಯಾ ಸುಂಟರ ಗಾಳಿಯನ್ನು ಎಬ್ಬಿಸಿದ್ದಾರೆ. ಗಜನಾ ಬಾಲಂಗೋಚಿಗಳ ವಿರುದ್ಧ ರೊಚ್ಚಿಗೆದ್ದಿರುವಂತ ಪದ್ಮಾವತಿ ನಾನಾ ನೇನಾ ಅಂತ ಹೋಂಕರಿಸಿದ್ದಾರೆ. ಕ್ವೀನ್ಗೆ ಸಾಥ್ ಕೊಟ್ಟಿರುವಂತ ಪ್ರಥಮ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದು, ಇತ್ತ ಶಿವಣ್ಣ ಮಾತ್ರ ಸ್ತ್ರೀ ನಿಂದಕರ ವಿರುದ್ಧ ಮೂರನೇ ಕಣ್ಣನ್ನ ಬಿಟ್ಟಿದ್ದಾರೆ. ತಾರಕಕ್ಕೇರಿದ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್. ರಮ್ಯಾ ಬೆನ್ನಲ್ಲೇ ಪ್ರಥಮ್ ರಿಂದಲೂ ದೂರು ದಾಖಲು. ದರ್ಶನ್ ಬಾಲಂಗೋಚಿಗಳ ವಿರುದ್ಧ ಎಸ್ಪಿಗೆ ಪ್ರಥಮ್ ದೂರು. ನ್ಯಾಯಕ್ಕಾಗಿ ಫಿಲ್ಮ್ ಚೇಂಬರ್ನಲ್ಲಿ ಏಕಾಂಗಿ ಪ್ರೊಟೆಸ್ಟ್. ಒಂದ್ ಕಡೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಏನಾಗತ್ತೆ ಅನ್ನೋ ಚಿಂತೆ ಇದ್ರೆ, ಇನ್ನೊಂದ್ ಕಡೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ದೊಡ್ಡ ತಲೆನೋವಾಗಿದೆ. ಜುಲೈ 22ರಂದು ದೊಡ್ಡಬಳ್ಳಾಪುರದ ಬಳಿ ರಾಮನಪಾಳ್ಯದಲ್ಲಿ ನಡೆದ ಘಟನೆ ವೇಳೆ ದರ್ಶನ್ ಜೊತೆ ಬ್ಯಾರಕ್ನಲ್ಲಿದ್ದ ಬೈಕ್ರಿ ರಘು ಡ್ಯಾಗರ್ ಇಟ್ಟು ಹೆದರಿಸಿದ್ರು ಅಂತ ನಟ ಪ್ರಥಮ್ ಎಸ್ಪಿ ಆಫೀಸ್ಗೆ ದೂರು ಕೊಟ್ಟಿದ್ದಾರೆ. ಜೊತೆಗೆ ನಟ ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ಹೇಗಿತ್ತು ಅಂತ ಕೂಡ ಹೇಳಿಕೊಂಡು ದೂರು ಕೊಟ್ಟಿದ್ದಾರೆ. ನೀವು ವಿಗ್ ಹಾಕತಿರೋ, ಚಡ್ಡಿ ಹಾಕತಿರೋ, ಯಾವನಿಗೆ ಗೊತ್ತು, ಯಾವನಿಗೆ ಬೇಕದು? ನೀವು ಚುಚ್ಚೋಗಿ ಬಂದಿದ್ದಕ್ಕೆ, ನಿಮ್ಮ ಕಡೆಯವ್ನು ಬಂದಿದ್ದಕ್ಕೆ, ನಿಮ್ಮ ಸೆಲ್ಲಲ್ಲಿ ಇದ್ದವ್ನು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ತಲೆ ಇದ್ದರೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಊರಿಗೆ ಬಿಡ್ತಾ ಇದ್ದೀನಿ ಮೇಲೆ ಬದನೆಕಾಯಿ ತೊಟ್ಟು ಯಾವ ಮಗನಿಗೆ, ಯಾವ ಸ್ಟಾರ್ಗೆ ಏನಕ್ಕೆ ಎದುರ್ಕೋಬೇಕು ನಾನು? ಯಾವ ನೀನು? ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗ್ಬೇಕು ಸರ್. ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ, ಅದ್ಲಾಗೆ ಅವ್ನು ಕುಡ್ಕೊಂಬಂದ, ಹಂಗೆ ಮಾಡ್ದ, ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡೋಕೆ ಇಟ್ಕೊಂಡಿದ್ರಲ್ಲ, ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದಾಗದಿರೋದಕ್ಕೆ ಇವತ್ತು ಅಸಾಲ್ಟ್ ಈ ಮಟ್ಟಕ್ಕೆ ಆಗೋದು ಬಂದಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು. ಅದ್ರ ಹಿಂದೆ ಯಾರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು. ದೂರು ಕೊಟ್ಟ ಬಳಿಕ ದರ್ಶನ್ ಅಭಿಮಾನಿಗಳ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ ನಟ ಪ್ರಥಮ್, ಅದೇನ್ ಮಾಡ್ಕೊಂತೀಯೋ ಮಾಡ್ಕೋ ಅಂತ ಅವರ ಅಭಿಮಾನಿಗಳು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. 2000 ಪೇಜ್ಗಳಲ್ಲಿ ನನ್ನ ಬಗ್ಗೆ ಹಾಕಿರುವಂತಹ ಪೋಸ್ಟ್ ಡಿಲೀಟ್ ಆಗಬೇಕು, ಇಲ್ಲದೆ ಹೋದ್ರೆ ಅನಿರ್ದಿಷ್ಟಾವಧಿ ಉಪವಾಸ ಕೂತ್ಕೋತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಸೈಲೆನ್ಸ್ಗೆ ನೀವು ಉತ್ತರ ಕೊಡಬೇಕು. ಎಲ್ಲ ನೋಡಿ ಮಜಾ ತಗೋತಾ ಇದಿರಲ್ಲ ಹೀರೋ, ಎಲ್ಲ ಮಜಾ ತಗೋತಿರಲ್ಲ ಆಯಿತಾ? ಈ ಪುಡಾಂಗಳು ತಗಡುಗಳು ಯಾರು ಇದ್ದಾರೆ ನಿಮ್ಮ ಪೇಜಸ್ಸು, ಪುಡಾಂಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು, ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು. ನೀವು ವಿಡಿಯೋ ಮಾಡಿ ಹೇಳ್ಬೇಕು, ಇನ್ಮೇಲೆ ಯಾವ ಕಲಾವಿದರು ವಿಚಾರಕ್ಕೆ ಹೋಗಬಾರ್ದು. ನಂದೇ ಸುಟ್ಟೋಗೈತಪ್ಪ, ಅರ್ಕಂಡು ಸುಟ್ಟೋಗೈತೆ, ನಂದೇ 150 ಸಮಸ್ಯೆ ಐತೆ, ಮುಚ್ಕೊಂಡು ಕೂತ್ಕೊಳ್ರೋ, ನನ್ನ ಹೆಸರು ಹಾಳು ಮಾಡಿಬಿಡಿ, ನನಗೆ ಯಾವ ಫ್ಯಾನ್ ಪೇಜು ಬೇಡ, ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು. ಇದನ್ನು ಕ್ಲಾಸಾಗಿ ಹೇಳಿ, ಆಗಲ್ವಾ? ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗಬಾರ್ದು. ಎಸ್ಪಿ ಆಫೀಸ್ ಮುಂದೆ ಕೂತು ಕೆಲ ಹೊತ್ತು ಪ್ರತಿಭಟನೆ ಮಾಡಿದ್ದು ಅಲ್ಲದೆ ಆನಂತರ ಅಣ್ಣಾವ್ರ ಪ್ರತಿಮೆ ಮುಂದೆ ಕೂತು ಧರಣಿಯನ್ನ ಮಾಡಿದ್ದಾರೆ ಪ್ರಥಮ್. ಒಟ್ನಲ್ಲಿ ಸದ್ಯ ಘಟನೆ ನಡೆದು 5 ದಿನ ಆದ ಮೇಲೂ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೀರಿ ಅಂದ್ರೆ, ಪ್ರಥಮ್ ಹೇಳಿದ್ದು ದರ್ಶನ್ ಅವರು ಇದನ್ನ ನಿಲ್ಲಿಸಬಹುದು ಅನ್ಕೊಂಡಿದ್ದೆ, ಆದ್ರೆ ಚಿಪ್ಸು ಪಪ್ಸು ಅಂತ ಪೋಸ್ಟ್ ಮಾಡಿದ್ದಾರೆ, ಇದು ಹೀಗೆ ಆಗಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ದೀನಿ ಅಂತ ತಿಳಿಸಿದ್ರು. ಅಶ್ವಿನಿ ಮೇಡಮ್, ಸುದೀಪ್, ದರ್ಶನ್ ಸರ್, ಸುದೀಪ್, ಗಣೇಶ್ ಅವರು, ಯಶ್ ಅವರು, ಸ್ಪೆಷಲಿ ಶಿವಣ್ಣ ಅವರು, ಧ್ರುವ ಅವರು, ಇನ್ಯಾವ ಕಲಾವಿದರು, ಧನಂಜಯ ಅವರು, ಯಾರು ಕಲಾವಿದರು ಯಾರ್ಯಾರಿದ್ದಾರೆ ಎಲ್ಲ ಕಲಾವಿದರು, ಯಾರಿಗೂ, ರಮ್ಯಾ ಅವರು ಸ್ಪೆಷಲಿ, ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್. ಇನ್ನೊಂದು ವಿಚಾರ ಹೇಳ್ತೀನಿ, ಅದೇನೋ ಅಮ್ಮ ಸಿನಿಮಾ ನಿಲ್ಲಿಸಿ ರಮ್ಯಾ ಅವರು 13 ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ. ಇವತ್ತಿಗೂ ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ. ಅವ್ರನ್ನ ನಿಮ್ಮ ಕಡೆಯವರು ಅಷ್ಟೆಲ್ಲ ಅಶ್ಲೀಲ ಮಾಡೋದು, ಅದಕ್ಕೆ ದಾಖಲೆ ಏನು, ಸಾಕ್ಷಿ ಏನು ಅಂತ ಕೇಳ್ತಾರೆ. ಕಾಮನ್ ಸೆನ್ಸರು ಬೇಡ ಕೇಳೋರ್ಗಾರುವೆ. ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಅವರು ಈಗಲೂ ರಮ್ಯಾ ಅವ್ರು ಹಾಕೊಂಡಿರೋ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ, ಇವತ್ತು 2 ರಿಂದ 5 ಲಕ್ಷಕ್ಕೆ ಹೋಯ್ತು. ಅದು ರಮ್ಯಾ ಅವ್ರ ಕ್ರೇಜು. ಅವ್ರನ್ನ ತಗೊಂಡು ಚುಚ್ಚಿಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ, ಎಲ್ಲ ಬೇಡ ಸರ್. ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ, ನಿಮ್ದೇನಿದೆಯೋ ಕೆಲಸ ನೋಡ್ಕೊಂಡೋಗಿ. ಮಾಫಿಯಾ ನಡೆಸೋದೆಲ್ಲ ನಡೆಸಬಾರ್ದು. ನಾನೇ ಊರಿಗೆ ಹೋಯ್ತೇನೆ ಬದನೆಕಾಯಿ ತೊಟ್ಟು, ನಿಮ್ಗೆ ಯಾಕೆ ಸರ್ ಎದುರ್ಕೋಬೇಕು? ನಟಿ ರಮ್ಯಾಗೆ ಸಿಕ್ತು ದೊಡ್ಡ ಮನೆಯಿಂದಲೂ ಬೆಂಬಲ. ಡರ್ಟಿ ಮೆಸೇಜ್ಗಳ ವಿರುದ್ಧ ಮೂರನೇ ಕಣ್ಣು ಬಿಟ್ಟ ಶಿವಣ್ಣ. ನಟ ಶಿವರಾಜ್ ಕುಮಾರ್ ಹಾಗೂ ಪತ್ನಿ ಗೀತಾ ಶಿವರಾಜ್ ಕುಮಾರ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದು, ರಮ್ಯಾ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಕೂಡ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನ ನಾವು ಸಹಿಸಲೂಬಾರದು. ಮಹಿಳೆಯನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ.
ಇದು ಸರಿಯಲ್ಲ ಅಂತ ಪರೋಕ್ಷವಾಗಿ ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಒಟ್ಟಾರೆ ದರ್ಶನ್ ಫ್ಯಾನ್ಸ್ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ನಟಿ ರಮ್ಯಾ ಪಣ ತೊಟ್ಟಿದ್ದಾರೆ. ಈಗ ಅದಕ್ಕೆ ಬಲ ತುಂಬಿರುವಂತಹ ನಟ ಪ್ರಥಮ್ ಸೋಷಿಯಲ್ ಮೀಡಿಯಾದಲ್ಲಿ ಗಬ್ಬೆಬ್ಬಿಸುವಂತಹ ಡಿ ಫ್ಯಾನ್ಸ್ಗಳ ಕಡಿವಾಣ ಹಾಕೋದಕ್ಕೆ ದೂರನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ ಸ್ಟಾರ್ ವಾರ್ ಮತ್ಯಾವ ಹಂತಕ್ಕೆ ಹೋಗುತ್ತೆ, ಕಾಲವೇ ಉತ್ತರಿಸಬೇಕಾಗಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.